ಸ್ಥಳೀಯವಾಗಿ ಅವ್ರಿಗೆ ಸಪೋರ್ಟ್ ಕರೆಸಿ ಹೊರಗಡೆಯಿಂದ ಗೂಂಡಾ ಮುಸಲ್ಮಾನರನ್ನ ಕರೆಸಿ ಇಲ್ಲಿ ಬೇಕು ಅಂತಲೇ ಪಿತೂರಿ ಮಾಡಿ ಪೂರ್ತಿ ಸ್ಟ್ರೀಟ್ ಲೈಟ್ಗಳೆಲ್ಲ ಆಫ್ ಮಾಡಿಸಿ ಮತ್ತು ಎಲ್ಲ ಏನೇನು ಬೇಕೋ ಎಲ್ಲ ಅವ್ರಿಗೆ ಏನೇನು ಬೇಕೋ ಅದನ್ನು ಕಲ್ಲು ಮತ್ತು ರಾಡು ಗೀಡು ಎಲ್ಲ ತರಿಸ್ಕೊಂಡು ಉದ್ದೇಶಪೂರ್ವಕವಾಗಿ ಗಣೇಶನ ಮೇಲೆ ಗಲಾಟೆ ಮಾಡಬೇಕು, ಗಣೇಶನ ವಿಸರ್ಜನೆ ಆಗಬಾರ್ದು, ಇಲ್ಲಿ ಯಾವುದೇ ಕಾರಣಕ್ಕೂ ಗಣೇಶನ ಕುಣಿಸಬಾರ್ದು ಅನ್ನೋ ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ನೆನ್ನೆ ನಡೆದಿರೋಂಥ ಘಟನೆ ಇದು. ಯಾಕೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇವ್ರು ಗಣೇಶನ ಕುಣಿಸಬಾರ್ದು. ಈಗ ಮೊನ್ನೆ ಇವ್ರದ್ದೇ ಒಂದಾದ ಕಾರ್ಯಕ್ರಮ ಇತ್ತು, ಪ್ರತಿಯೊಬ್ಬ ಹಿಂದೂ ಬಾಂಧವರು ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮಕ್ಕೆ ಯಾಕೆ ಇದೇನು ತುಗಲಕ್ ಸರ್ಕಾರನ ಇದು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇದು? ದಯಮಾಡಿ ಇದನ್ನು ತನಿಖೆಗೊಳಪಡಿಸಬೇಕು. ಮತ್ತು ಪೊಲೀಸ್ನವ್ರಿಗೂ ಸಮೇತ ಏಟಾಗಿದೆ ಇದರಲ್ಲಿ. ಮತ್ತು ಪೊಲೀಸ್ನವರು ಹೇಳಿಕೆ ಕೊಟ್ಟಿದ್ದಾರೆ, ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಇದೆ ನಮ್ಮಲ್ಲಿ. ಹೊರಗಡೆಯಿಂದ ಗೂಂಡಾಗಳು ಕರ್ಕೊಂಬಂದು, ಬಾಡಿಗೆ ಗೂಂಡಾಗಳು ಕರ್ಕೊಂಬಂದು ಇಲ್ಲಿಂದ ಹಲ್ಲೆ ಮಾಡಿಸಿರೋದು. ಇಲ್ಲಿ ಹೊರಗಡೆ ಚನ್ನಪಟ್ಟಣ, ರಾಮನಗರ ಆ ಕಡೆಯಿಂದ ಕರ್ಕೊಂಬಂದಿದ್ದಾರೆ. ಇದು ಬೇಕು ಅಂತಲೇ ಮಾಡಿರೋದು. ಇದು ಶಾಂತಿಯುತವಾಗಿರೋಂಥ ಮದ್ದೂರು ನಗರನ ಶಾಂತಿ ಕದಡೋಕ್ಕೋಸ್ಕರನೇ ಮಾಡಿರೋಂಥ ಪಿತೂರಿ ಇದು. ನೋಡಿ, ಇಲ್ಲಿ ನಮ್ಮ ಹುಡುಗನ ಹತ್ರ ಇದೆ, ಫೋಟೋಸ್ಗಳಿವೆ ನೋಡಿ. ಇದು ಖಂಡಿತವಾಗಿ ಇದು ಪ್ಲಾನ್ ಮಾಡಿರೋದು ಇದು. ನೋಡಿ, ಇದೇ ನೆನ್ನೆ ಅವ್ರದ್ದು ಯಾವುದೋ ಈದ್ ಮಿಲಾದ್ ಹಬ್ಬ ಆಯ್ತಲ್ಲ, ಗಣೇಶನ ಮುಂದೆನೆ ಚೆನ್ನಾಗಿ ಕುಣ್ಕೊಂಡು DJ ಹಾಕೊಂಡು ಕುಣಿದಿದ್ದಾರೆ. ನಾವು ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲಿಲ್ಲ, ನಾವೇನು ಮಾಡಲಿಲ್ಲ. ಅವರು ಕಾರ್ಯಕ್ರಮ ಅವ್ರು ಮಾಡಲಿ ಅಂತ ನಾವು ಸುಮ್ಮನಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ದೇಶದಲ್ಲಿ, ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮಗೆ ಇದಿಲ್ಲ ಅಂತ ಅಂದಮೇಲೆ ನಾವು ಯಾವ ಥರ ಇರಬೇಕು? ನಮ್ಮ ಧ್ವಜಗಳನ್ನೆಲ್ಲ ಧ್ವಜ ಹಾಕಿದ್ರೆ ಧ್ವಜ ಕಿತ್ತಾಕಿಸ್ತಾರೆ, ಒಂದು ಧ್ವನಿವರ್ಧಕ ಹಾಕಿದ್ರೆ ಧ್ವನಿವರ್ಧಕ ಕಿತ್ತಾಕಿಸ್ತಾರೆ. ಯಾವುದಕ್ಕೂ ನಮಗೆ ಇದೇ ಇಲ್ಲ, ಫ್ರೀಡಮ್ಮೇ ಇಲ್ಲ. ಸ್ವತಂತ್ರ ಭಾರತದಲ್ಲಿ ನಮಗೆ ಯಾವುದೇ ಇದಾಗೋದಿಲ್ಲ. ನಾವು ಯಾವುದೋ ಒಬ್ಬರ ಅಡಿಯಾಳಾಗಿ ಬದುಕುವಂಥ ಸ್ಥಿತಿ ಬಂದಿದೆ ನಮ್ಮ ಮದ್ದೂರಿನಲ್ಲಿ. ಸರ್, ಈಗ ಏನು ಮಾಡಿದ್ದಾರೆ, ಅವ್ರು ಫಸ್ಟು ಪ್ರೀ ಪ್ಲಾನ್ ಮಾಡಿಕೊಂಡು ಸ್ಟ್ರೀಟ್ ಲ್ಯಾಂಪ್ ಎಲ್ಲ ಆಫ್ ಮಾಡಿದ್ದಾರೆ. ಪೂರ್ತಿ ಎಲ್ಲ ಒಂಥರ ಕಗ್ಗತ್ಲಾಯಿತು, ಏರಿಯಾನೇ ಕಗ್ಗತ್ಲಾಯಿತು. ಒಂದು ಆ ಮಸೀದಿದು ಸಮೇತನೂ ಲೈಟ್ ಆಫ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗಬಾರ್ದು ಅಂತ. ಯಾವಾಗ ಸ್ಥಳೀಯವಾಗಿ ಹುಡುಗರಿಗೆ ಮಕ್ಕಳಿಗೆ ಫಸ್ಟ್ ಏಡ್ ಬೀಳ್ತು, ಆಗ ಎಲ್ಲ ಹುಡುಗರು ಕಿರ್ಚ್ಕೊತಾರೆ, ಯಾರೋ ಕಲ್ಲು ಹೊಡಿತಾ ಇದ್ದಾರೆ ಅಂತ. ಸೊ ಆವಾಗ ನೋಡಿದಂಥ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಯಾವಾಗ ಏಟ್ ಬೀಳ್ತು, ಪೊಲೀಸ್ನವ್ರು ಆವಾಗ ಚುರುಕಾಗ್ತಾರೆ. ಅಲ್ಲಿ ತನಕ ಪೊಲೀಸ್ನವರು ಸುತ್ತ ನೋಡ್ತಾ ಇದ್ದಾರೆ ಅವ್ರದ್ದು. ಆಮೇಲೆ ಪೊಲೀಸ್ನವ್ರು ಏನು ಮಾಡ್ತಾರೆ, ಇಲ್ಲಿಂದ ಬಂತು ಅಂತ ಪೊಲೀಸ್ನವರೇ ಹೇಳಿಕೆ ಕೊಟ್ಟಿದ್ದಾರೆ, ಇದು ಮಸೀದಿಯಿಂದನೇ ಬಂದಿದೆ ಅಂತ. ಅದು ಪ್ರತ್ಯಕ್ಷವಾಗಿ ಮತ್ತು ವಿಡಿಯೋದಲ್ಲಿ ಎಲ್ಲರ ಜೊತೆಲೂ ಕ್ಲಿಪ್ಪಿಂಗ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿಯಿಂದ ತುಂಬ ಹರಿದಾಡ್ತಾ ಇದೆ. ಫುಲ್ ಪ್ಲ್ಯಾನ್ ಮಾಡಿರೋದು. ಶಾಂತಿನ ಕದಳಬೇಕು ಅನ್ನೋ ಉದ್ದೇಶನೇ ಅವ್ರಿಗೆ ಇರೋದು.